ನಿಮ್ಮ ಫ್ರೆಂಡ್ಸ್ ಬೆಳಗ್ಗೆ 6 ಗಂಟೆಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಕಲಾಮಂಗಲದಲ್ಲಿ ಟೂರ್ನಮೆಂಟ್ ಇತ್ತು. VCC ಕ್ರಿಕೆಟ್ ಕ್ಲಬ್ ಅವರು ಇವತ್ತು 4ನೇ ವರ್ಷ ಆರ್ಗನೈಸ್ ಮಾಡ್ತಾ ಇದ್ರು. ಫಸ್ಟ್ ಟೈಮ್ ಅಲ್ಲಿ ರೀಚ್ ಆಗ್ತಾ ಇದ್ರಿ. ಸೊ ಎಲ್ಲ ಪ್ಲೇಯರ್ಸು ನಮ್ಮ ಅಡ್ಡದಲ್ಲಿ ಮೀಟ್ ಮಾಡಿ ಮತ್ತೆ ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಟುವರ್ಡ್ಸ್ ಹೊಸೂರು ಕಡೆ ಹೋದ್ವಿ. ಸೊ ಹೋಗೋದಾರಲ್ಲೇ ರೋಡ್ ಸೈಡೇ ಟಿಫನ್ ತಿನ್ಕೊಂಡು ಎಲ್ಲ ಒಂದು ಪ್ಲೇಟ್ ಇಡ್ಲಿ ತಿನ್ಕೊಂಡು ಹಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಹೋಗೋದಾರಲ್ಲೇ ಪ್ಲೇಯಿಂಗ್ 11 ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇರಿ ಸುತ್ತಮುತ್ತ ಪ್ಲೇಸ್ ನೋಡ್ಕೊಂಡು. ಮ್ಯಾಚ್ ಬಂದ್ಬಿಟ್ಟು ನಮ್ಮದು 9:30 ಇತ್ತು. ಸೊ ನಾವು ಗ್ರೌಂಡ್ ಒಳಗೆ 8:30 ಒಳಗೆ ರೀಚ್ ಆಗಿದ್ರಿ. ಸೊ ಗ್ರೌಂಡ್ ಸುತ್ತಮುತ್ತ ಎಲ್ಲ ಚೆನ್ನಾಗೇ ಇತ್ತು. ಪಿಚ್ ಎಲ್ಲ ಚೆನ್ನಾಗೇ ಮಾಡಿದ್ರು. ಮ್ಯಾಚ್ ಮುಂಚೆನೇ ಆರ್ಗನೈಸರ್ ಒಂದು ಚಿಕ್ಕದಾಗ ಒಂದು ಪೂಜೆ ಹಾಕ್ಕೊಂಡ್ರು. ಪೂಜೆ ಮುಗಿದ ತಕ್ಷಣ ಟಾಸು ಕರೆದು ಟಾಸ್ ಬಂದ್ಬಿಟ್ಟು ಅಪೋನೆಂಟ್ ಮೊರೆ ಗೆದ್ದು ಬೌಲಿಂಗ್ ಚೂಸ್ ಮಾಡ್ಕೊಂಡ್ರು. ಆರ್ಗನೈಸರ್ ಎಲ್ಲ ಪ್ಲೇಯರ್ನು ಗ್ರೌಂಡ್ ಹತ್ರ ಕರೆದ್ಬಿಟ್ಟು ಸೊ ಆರ್ಗನೈಸರ್ ಒಬ್ಬೊಬ್ಬರಿಗೆ ಹ್ಯಾಂಡ್ ಶೇಕ್ ಮಾಡಿ ಚೆನ್ನಾಗಿ ಗಾಡಿ ಅಂತ ಸೊ ನಾವು ಅದೇ ಗ್ಯಾಪಲ್ಲಿ ಒಂದು ಚಿಕ್ಕದಾಗ ಒಂದು ಸರ್ಕಲ್ ಮಾಡ್ಕೊಂಡು ಯಾರು ಹೆಂಗೆ ಆಡಬೇಕು ಹೆಂಗೆ ಆಡ್ಬಾರ್ದು ಮಾತಾಡಿಕೊಂಡು ಕ್ಯಾಪ್ಟನ್ ಸ್ವಲ್ಪ ಮೋಟಿವೇಟ್ ಸ್ಪೀಚ್ ಕೊಟ್ಟಿದ್ರು. ಸೊ ಅದೇ ಜೋಶಲ್ಲಿ ಮ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಓಪನಿಂಗ್ ಬಂದ್ಬಿಟ್ಟು ಸುರೇಶ್ ಮತ್ತು ರಣಿ ಇಬ್ಬರು ಹೋದ್ರು. ಇಬ್ಬರು ಚೆನ್ನಾಗಿ ಆಡ್ಕೊಟ್ರು. ಸೊ ಸುರೇಶ ಸೆಕೆಂಡ್ ಔಟ್ ಆಗಿದ್ರು. ಸೊ ಅರುಣ ಯಾವ ಚಾನ್ಸು ಸಿಗ್ದಿರೋ ಬೌಲರ್ಸ್ಗಂತೂ ಬೆಂಡ್ ಎತ್ತಿದ್ರು. ಸೊ ಅವ್ರ ಜೊತೆಗೆ ಅಶೋಕನು ಚೆನ್ನಾಗಿ ಆಡ್ಕೊಂಡು ಬಂದರು. ಸಿಗೋದಲ್ಲೂ ನಾವು ಅದೇ ದೋಷದಲ್ಲಿ ಕೂತ್ಕೊಂಡೆ ಕೋರ್ಟಲ್ಲಿ ಆಟೆ ಹೊಡ್ಕೊಂಡು ಕೂತ್ಕೊಂಡಿದ್ರಿ. ಅಶೋಕ ಹೊಡೆದಲ್ಲಿ 6 ಆಯಿತು. సో ಮತ್ತೆ అరుణకు ఛాన్స్ ఇవ్వదు. ఫస్ట్ బాల్ 6 ಆಯಿತು. 6 పరుగులు అద్భుతంగా ఆర్గనైజర్ అంటూ అరుణ బ్యాటింగ్ ఫుల్ ఫిదాగా ಹೋಗಿದ್ರು. బై VCC వివేకానంద క్రికెట్ క్లబ్. Hat-trick 6 sponsored by Harish Kumar. Trophy. Hat-trick chance by Arun. Hit the 6, hit the trophy. ಸೊ 2 ಬಾಲಿಗೆ 6 ಆಯಿತು. ಸೊ ಇನ್ನು ಒಂದು 6 ಹೊಡೆದ್ರೆ ಆಟಕ್ಕೆ ಚಾನ್ಸ್ ಇತ್ತು ಅರುಣಗೆ. ಸೊ ಇದು ಆರ್ಗನೈಸರ್ ಫುಲ್ ಖುಷಿ ಆಗೋಗಿದ್ರು. ಸೊ ನಾವು 6 ಓವರ್ಗೆ 80 ಹಾಕೊಂಡು ನೋಡಿದ್ವಿ. ಆಪೋನೆಂಟ್ ಟೀಮಲ್ಲಿ ಚೆನ್ನಾಗಿ ಮಾಡಿದ್ರು. 6 ಓವರ್ಗೆ ಅವಕಾಶ ಹೊಡೆದು ಆ ಮ್ಯಾಚಲ್ಲಿ ಅರುಣಗೆ ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಆರಿಗೆ 6 ಹೊಡೆದಕ್ಕೆ ಅವಾರ್ಡು ಕೊಟ್ಟರು. ಮ್ಯಾಚ್ ಅದೇ ಗೆದ್ದಿರೋ ಖುಷಿಯಲ್ಲಿ ಮರ್ತು ಕೆಳಗೆ ಹಂಗೆ ಕೂತ್ಕೊಂಡು ಆಟೆ ಹೊಡ್ಕೊಂಡು ಕೂತ್ಕೊಂಡಿದ್ರಿ. ಟೈಮ್ ಹೋಗಿದ್ದು ಯಾರಿಗೂ ಗೊತ್ತಾಗಿಲ್ಲ. ಸೊ ನೋಡೋಷ್ಟರಲ್ಲಿ 2 ಗಂಟೆ ಆಗೋಗಿತ್ತು. ಸೊ ಎಲ್ಲರೂ ಹೊಟ್ಟೆ ಸೇರಿ ಹೋಗ್ಬಿಟ್ಟು ನಿಯರ್ ಬೈ ಅಲ್ಲಿ ಹೋಟ್ಲಿತ್ತು. ಹೋಟ್ಲಲ್ಲಿ ಬಿರಿಯಾನಿ ತಿನ್ಕೊಂಡು ಮತ್ತೆ ಬಂದರೆ ಮ್ಯಾಚ್ ಸ್ಟಾರ್ಟ್ ಆಗಿ ಮತ್ತೆ ನಮ್ಮದೇ ಬ್ಯಾಟಿಂಗ್ ಫಸ್ಟ್ ಆಗಿತ್ತು. ಸೊ ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡಿ 6 ಓವರ್ಗೆ ಬೇರೆ 54 ಅಷ್ಟೇ ಹೊಡೆದಿದ್ವಿ ಮ್ಯಾಚಲ್ಲಿ. ಸೊ ನಮ್ಮ ಕಡೆ ಬೌಲರು ಚೆನ್ನಾಗಿ ಹಾಕಿದ್ರು. ಸೊ ನಾವು 6 ಓವರ್ಗೆ ಬೇರೆ 3 ರನ್ ಅಷ್ಟೇ ಕೊಟ್ಟಿದ್ದು. ಸೊ ಅದು ಆ ಮ್ಯಾಚಲ್ಲಿ ನನಗೆ ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಆರ್ ವಿಕೆಟು ಸಿಕ್ತು. ಸೊ ನಾವು ಸೆಮೀಸ್ಗೆ ಕ್ವಾಲಿಫೈ ಆದ್ರಿ. ಅದೇ ಖುಷಿಯಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಮನೆ ಕಡೆ ಹೋದ್ರಿ. ನೆಕ್ಸ್ಟ್ ಮಂತ್ 15 ತಾರೀಕು ನಮಗೆ ಸೆಮೀಸ್ ಮ್ಯಾಚು. ಸೊ ಅದೇ ಖುಷಿಯಲ್ಲಿ ಮನೆಗೆ ತಲುಪಿದ್ರಿ.